ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆ ದೊರೆಯುವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ಮತ್ತು ಮನೋಜ್ 30 ಲಕ್ಷ ಫ್ರಾಡ್ ಮಾಡಿರೋದು ಗೊತ್ತಾದ್ಮೇಲೆ ಶಾಂತಿ ತುಂಬ ಕೀಳಾಗಿ ನೋಡ್ಕೊತಾ ಇರ್ತಾಳೆ ರೋಹಿಣಿನ. ಮನೋಜ್ ಕೂಡ ರೋಹಿಣಿ ಹತ್ರ ಮಾತಾಡಬಾರ್ದು ಅಂತ ಕಂಡೀಷನ್ನ ಹಾಕಿರ್ತಾಳೆ ಶಾಂತಿ. ರೋಹಿಣಿ ಊಟ ತಿನ್ನೋದಕ್ಕಂತ ಟೇಬಲ್ ಮೇಲೆ ಕುತ್ಕೊಂಡಾಗ ಎದ್ದೋಗ ಇಲ್ಲಿಂದ ಫಸ್ಟು ನಾನು ಹೇಳಿದಕ್ಕೆ ಊಟ ತಿಂಡಿ ಏನು ಮಾಡಬಾರ್ದು ಅಂತ ಶಾಂತಿ ಬೈತಾಳೆ. ಆಗ ರವಿ ಬಂದ್ಬಿಟ್ಟು ಯಾಕಮ್ಮ ಅತ್ತಿಗೆ ಹಿಂಗೆಲ್ಲ ಬೈತಾ ಇದೆಯಾ ಅಂತ ರವಿ ಕೇಳ್ತಾನೆ. ಆವಾಗ ಶಾಂತಿ ನನಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ಫಸ್ಟಿನಿಂದ ಹೋಗು ಅಂದರೆ ಹೋಗು ಅಂತ ಬೈತಾಳೆ ಶಾಂತಿ ರೋಹಿಣಿಗೆ. ರೋಹಿಣಿ ಬೇಜಾರು ಮಾಡ್ಕೊಂಡು ನನಗೋಸ್ಕರ ಯಾರೂ ಜಗಳ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಹೊಟ್ಟೋಗ್ತೀನಿ ಅಂತ ಅಲ್ಲಿಂದ ಹೊಟ್ಟೋಗ್ತಾಳೆ. ಆಗ ಶಾಂತಿ ಹಾಲಲ್ಲಿ ಹೋಗಿ ಕುತ್ಕೊಂಡಿರ್ತಾಳೆ. ಆಗ ಶ್ರುತಿ ಬಂದ್ಬಿಟ್ಟು ಅತ್ತೆ ಸ್ಕೂಲಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಕ್ಲಾಸಿಗೆ ಬರಬಾರ್ದು, ಒಂಟಿ ಕಾಲಲ್ಲಿ ನಿಂತ್ಕೋಬೇಕು ಅಂತ ಪನಿಷ್ಮೆಂಟ್ ಕೊಡ್ತಾರಲ್ಲ ಅದೇ ಥರ ನೀವು ಮಾಡ್ತಾ ಇರೋದಿದೆ ಅಂತ ಶ್ರುತಿ ಶಾಂತಿಗೆ ಹೇಳ್ತಾಳೆ. ಶಾಂತಿ ಅದೇ ಥರನೇ ಇರಲಿ ಬಿಡಮ್ಮ, ಟೀಚರ್ಸ್ ಏನು ಸುಮ್ಮನೆ ಹೇಳಲ್ವಲ್ಲ, ಮಕ್ಕಳನ್ನ ತಪ್ಪು ಮಾಡಿರ್ತಾರೆ ಅದಕ್ಕೆ ತನ್ನ ಹತ್ರ ಹೇಳೋದು ಅಂತ ಶಾಂತಿ ಹೇಳ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಪ್ಲೀಸ್ ನನಗೋಸ್ಕರ ಯಾರೂ ಜಗಳ ಮಾಡಬೇಡಿ, ಅತ್ತೆಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಎಲ್ಲ ರೈಟ್ಸು ಇದೆ ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಅತ್ತೆ ಕೋಪ ಹೋಗೋರು ನಾನು ಊಟ ತಿಂಡಿ ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸೂರ್ಯ ಹಂಗಾದ್ರೆ ಪಾಲರಮ್ಮ ಈ ಸಕ್ಕರೆ ಕೋಪ ಹೋಗೋವರೆಗೂ ಹೋಟೆಲೇ ತಿನ್ಕೊಂಡಿರ್ತಾರ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಏನ್ರಿ ನೀವು ಹಿಂಗೆಲ್ಲ ಹೇಳ್ತೀರಾ ಸುಮ್ಮನೆ ಏನಿ ಅಂತ ಮೀನಾ ಸೂರ್ಯಂಗೆ ಬೈತಾಳೆ. ರೋಹಿಣಿ ಬ್ಯಾಗ್ ಎತ್ಕೊಂಡ್ಬಂದು ನಮ್ಮಮ್ಮ ಇದ್ರೆ ನಮ್ಮಮ್ಮರು ಸಮಾಧಾನ ಮಾಡ್ತಾಯಿದ್ರು, ಅದರಲ್ಲಿ ನನಗೆ ಇಲ್ಲಿ ಯಾರೂ ಸಮಾಧಾನ ಮಾಡೋರು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತೀನಿ ಅಂತ ರೋಹಿಣಿ ಅಲ್ಲಿಗೆ ಹೋಗ್ತಾಳೆ. ಮನೋಜ ಅರ್ಧ ತಿಂಡಿ ತಿಂತಾ ಇದ್ದಾನೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ರೋಹಿಣಿ ಅಂತ ಹಿಂದೆ ಹೋಗ್ತಾ ಇರ್ತಾನೆ. ಅಂತ ಮನೋಜನ ಕದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನೋ ಅಂತ ಬೈದಾಗ ಮನೋಜ ಮತ್ತೆ ಬಂದು ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾನೆ. ರೋಹಿಣಿ ಕಸ್ತೂರಿ ಮನೆಗೆ ಬಂದಾಗ ಕಸ್ತೂರಿಯವರು ಊಟ ತೊಗೊಂಬಂದು ಸ್ವಲ್ಪ ತಿನ್ನಮ್ಮ ಅಂತ ಕಸ್ತೂರಿಯವರು ಹೇಳ್ತಾರೆ. ನೀನು ತಿಂದಿರ ಅಂತ ನನಗೆ ಗೊತ್ತಮ್ಮ, ನಿನಗೋಸ್ಕರನೇ ಅಂತಲೇ ಮಾಡಿದ್ದೀನಿ, ಸ್ವಲ್ಪ ತಿನ್ನಮ್ಮ ಅಂತ ಕಸ್ತೂರಿ ಆಂಟಿ ಹೇಳ್ತಾರೆ. ರೋಹಿಣಿ ಬೇಡ ಅಂದಾಗ ಹಂಗೆಲ್ಲ ಅನ್ಬಾರ್ದಮ್ಮ, ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಊಟ ಮಾಡಲೇಬೇಕು ಅಂತ ಕಸ್ತೂರಿ ರೋಹಿಣಿಗೆ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ, ನನಗೆ ಊಟ ತಿಂಡಿ ಬಗ್ಗೆ ಯೋಚನೆ ಹೊಟ್ಟೋಗಿದೆ, ನಾನು ಊಟ ತಿನ್ನೋಕೆ ಕೂತ್ಕೊಂಡಾಗ ಅತ್ತೆ ಊಟ ತಿನ್ಬೇಡ ದೊಡ್ಡೋಗು ಅಂತ ಬೈದರು, ಅದಕ್ಕೆ ನನಗೆ ಇದು ಥರ ತುಂಬ ಬೇಜಾರಾಗಿಬಿಟ್ಟಿದೆ ಅಂತ ಹೇಳಿದಾಗ ಓ ಆ ಥರ ಹೇಳಿದ್ಲ, ಹಂಗಾರೆ ತುಂಬ ಬೇಜಾರಾಗಿದೆ ಅನ್ಸುತ್ತೆ ಶಾಂತಿಗೆ ಅಂತ ಕಸ್ತೂರಿ ಆಂಟಿನೂ ಹೇಳ್ತಾರೆ. ಕಸ್ತೂರಿ ಹೇಳ್ತಾರೆ ಏನೇ ಆಗಲಿ ಈ ಥರ ಸುಳ್ಳು ಹೇಳಬಾರ್ದು ತಮ್ಮ ಅಂದಾಗ ಹೌದು ಅಂತ ಇದ್ದರೆ ನಾನು ಮನೋಜವ್ರಿಗೆ ಒಳ್ಳೇದಕ್ಕೆ ನಾನು ಮಾಡಿದ್ದು, ಅದ್ರದ್ದು ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ ಶಾಂತಿ ಯಾವಾಗಲೂ ನೀನೇ ಮುದ್ದಿನ ಸೊಸೆ ಅಂತ ಹೇಳ್ತಾನೆ ಇದ್ಲು, ಮೀನಾ ಕಂಡ್ರೆ ಆಗೋದೇ ಇಲ್ಲ, ಇನ್ನು ಶ್ರುತಿ ಹೇಳಿ ಮತ್ತು ಕೇಳೋದಿಲ್ಲ, ಇನ್ನು ರೋಹಿಣಿ ಒಬ್ಬಳು ನನ್ನ ಮಾತು ಕೇಳ್ತಾಳೆ ಅಂತ ಯಾವಾಗಲೂ ಹೇಳ್ತಾ ಇದ್ಲಮ್ಮ ಅವಳು ಅಂತ ಕಸ್ತೂರಿ ಹೇಳ್ತಾರೆ. ಅಮ್ಮ ನೀನು ಮನೋಜೋಸ್ಕರ ಇದೆಲ್ಲ ಮಾಡಿದ್ದು ಸರಿನೇ, ಆದರೆ ಒಂದು ಮಾತು ನಿಮ್ಮ ಮತ್ತೆಗೆ ಹೇಳ್ಬಿಟ್ಟಿದ್ರೆ ಈ ಥರ ಎಲ್ಲ ಅವಳು ಕೋಪನೇ ಮಾಡ್ಕೊತಿರ್ಲಿಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಬಿಡಮ್ಮ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಇವಾಗ ಫಸ್ಟ್ ಊಟ ಮಾಡಮ್ಮ ಅಂತ ಹೇಳ್ತಾರೆ. ರೋಹಿಣಿ ಸರಿ ಅಂತ ಊಟ ಮಾಡೋಕ್ಕೆ ತಟ್ಟೆ ಎತ್ಕೊಂಡಾಗ ಮತ್ತೆ ಹಳೆದೆಲ್ಲ ನೆನೆಸ್ಕೊಂಡು ಜೋರಾಗಿ ಅಳ್ಕೊಂಡು ನನಗೆ ಊಟ ಬೇಡ ಆಂಟಿ ಅಂತ ಊಟನ ಸೈಡಿಗೆ ಇಟ್ಬಿಡ್ತಾಳೆ. ಕಸ್ತೂರಿಯವರು ರೋಹಿಣಿಗೆ ಸಮಾಧಾನ ಮಾಡ್ತಾರೆ, ಏನು ಬೇಜಾರು ಮಾಡ್ಕೋಬೇಡಮ್ಮ ಎಲ್ಲ ಸರಿ ಹೋಗುತ್ತೆ, ಶಾಂತಿನಿ ಇವಾಗ ಓವರಾಗೆ ಆಡ್ತಾಳೆ, ನಿನ್ನ ಮೇಲಿದ್ದ ಪ್ರೀತಿಗೆ ಇವಾಗ ಅವಳಿಗೆ ಈ ಥರ ಎಲ್ಲ ಆಗೋಯ್ತಲ್ಲ ಅಂತ ಬೇಜಾರಾಗಿ ಮಾಡ್ತಿದ್ದಾಳೆ ಅಷ್ಟೇ ಬಿಡಮ್ಮ ಅಂತ ಸಮಾಧಾನ ಮಾಡ್ತಾರೆ. ರೋಹಿಣಿ ಹೇಳ್ತಾಳೆ ನನಗೆ ಯಾರಿಗೂ ಮೋಸ ಮಾಡಬೇಕು ಅಂತ ಮಾಡಿಲ್ಲ, ಛಾಯಾ ಅವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಸೂರ್ಯ ಅವರು ಮನೋಜ್ ಕೈ ₹1 ಸಿಗ್ದಿರಂಗೆ ಮಾಡಿರೋರು, ಆವಾಗ ಇವರು ಕೆಲಸ ಇಲ್ದಿರ ರೋಡ್ ಅದಿಬೇಕಾಗಿತ್ತು, ಇವಾಗಾದರೂ ಒಂದು ಶೋರೂಮ್ ಆದರೂ ಹಾಕ್ಕೊಂಡಿದ್ದಾರೆ ಅಂತ ರೋಹಿಣಿ ಎಲ್ಲನೂ ಹೇಳ್ತಾಳೆ. ನಿನ್ನ ಐಡಿಯಾ ಎಲ್ಲ ಸರಿನಮ್ಮ, ಆದರೆ ನಿಮ್ಮ ಮತ್ತೆ ಹತ್ರ ಒಂದು ಮಾತು ಹೇಳ್ಬಿಟ್ಟಿದ್ದೆ ಈ ಥರ ಎಲ್ಲ ಆಗ್ತಾನೇ ಇರಲಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಹೌದು ಅಂಟು ನಾನು ಮಾಡಿದ ತಪ್ಪೆ, ನಾನು ಹೇಳೋಣ ಅಂದ್ಕೊಂಡೆ ಅಷ್ಟೆಲ್ಲ ಆಗೋಯ್ತು, ನಾನು ಅತ್ತೆನ ಸ್ವಂತ ತಾಯಿ ಥರ ನೋಡ್ತಿದ್ದೆ, ಅದಕ್ಕೆ ನಾನು ಪಾರ್ಲರ್ ಇಟ್ಕೊಂಡ್ರು ಶಾಪ್ ಇಟ್ಕೊಂಡ್ರು ಎಲ್ಲನೂ ಅವ್ರ ಹೆಸರಲ್ಲೇ ಇಟ್ಟಿರೋದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಕಸ್ತೂರಿ ನನಗೆಲ್ಲ ಅರ್ಥ ಆಗುತ್ತಮ್ಮ, ನಿನ್ನ ತಾಯಿ ಇಲ್ಲದೆ ಇರೋ ಮಗಳು ನೀನು, ನಿನ್ನ ನೋವು ಎಷ್ಟಿದೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಮನೆ ನನಗೆ ಯಾರೂ ಕೇರ್ ಮಾಡಲ್ಲ, ಅತ್ತೆ ಒಬ್ಬರೇ ನಾನು ಕೇರ್ ಮಾಡ್ತಿದ್ದೆ, ಇವಾಗ ಅವರೇ ಕೋಪ ಮಾಡ್ಕೊಂಡಿದ್ದಾರೆ, ನಾನು ಯಾಕಾದರೂ ಬದುಕಿದ್ದೀನೋ ಏನಕ್ಕಾದ್ರೂ ಇದ್ದೀನೋ ಅನ್ನೋದಷ್ಟು ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಹೇಳ್ತಾರೆ ಆ ಥರ ಎಲ್ಲ ತಪ್ಪು ತೊಗೊಬೇಡಮ್ಮ, ಶಾಂತಿ ತುಂಬಾ ಒಳ್ಳೆಯವಳು, ಆದರೆ ಕೋಪ ಬಂದರೆ ರಾಕ್ಷಸಿ ಥರ ಆಡ್ತಾಳೆ ಅಷ್ಟೇ ಅವಳು, ನೀನೇನು ಬೇಜಾರು ಮಾಡ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಒಂದು ಸಲ ಅವಳ ಹತ್ರ ಮಾತಾಡ್ತೀನಮ್ಮ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬೇಕಾರೆ ಸರಿ ಆಂಟಿ ನಾನು ಇನ್ನು ಹೊರಡ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಕಸ್ತೂರಿ ಕೇಳ್ತಾರೆ ಎಲ್ಲಿಗೆ ಹೋಗ್ತಿದ್ಯಮ್ಮ ಅಂತ ಕೇಳಿದಾಗ ಗೊತ್ತಿಲ್ಲ ಆಂಟಿ, ಮನೆಗೆ ಹೋದರೆ ಮಾತಾಡಬೇಡ ಅಂತಾರೆ, ಮನೋಜ್ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ, ನನಗೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾರೆ ಆ ಥರ ಎಲ್ಲ ಏನು ಅನ್ಕೋಬೇಡಮ್ಮ, ನಿನ್ನ ಜೊತೆ ನಾನು ಇರ್ತೀನಿ, ಇದೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಫಸ್ಟ್ ನೀನು ಮನೆಗೆ ಹೋಗು ಅಂತ ಕಸ್ತೂರಿ ಅವರು ಹೇಳ್ತಾರೆ. ರೋಹಿಣಿ ಅತ್ತೆಗೆ ನನ್ನ ಮುಖ ನೋಡಿದ್ರೆ ಆಗ್ತಾಯಿಲ್ಲ, ನಾನು ಇವಾಗ ಮನೆಗೆ ಹೋಗೋದಿಲ್ಲ, ನಾನು ಮತ್ತೆ ಮನೆಗೆ ಹೋದರೆ ಅತ್ತೆಗೆ ತುಂಬ ಕೋಪ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ.
ಕಸ್ತೂರಿ ಹೇಳ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ, ನಾನು ಇವಾಗಲೇ ಶಾಂತಿನ ಕರೆದು ಎಲ್ಲ ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ರೋಹಿಣಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾರೆ. ನೀ ಕಸ್ತೂರಿ ಆಂಟಿನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ. ಏನು ಅಳ್ಬೇಡಮ್ಮ, ಎಲ್ಲ ನಾನು ಸರಿ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾಳೆ ಕಸ್ತೂರಿ ಅವರು. ಕಸ್ತೂರಿ ಶಾಂತಿಗೆ ಫೋನ್ ಮಾಡಿ ಮನೆಗೆ ಬಂತ ಕರೆದಾಗ ಶಾಂತಿ ಮನೆಗೆ ಬರ್ತಾಳೆ. ಬಾ ಶಾಂತಿ ಅಂತ ಕಸ್ತೂರಿ ಅವ್ರು ಕರೆದಾಗ, ಬಂದಾಯ್ತಲ್ಲ ಯಾಕೆ ನನ್ನ ಕರೆದಿದ್ದು, ಫಸ್ಟ್ ಅದನ್ನು ಹೇಳು ಅಂತ ಶಾಂತಿ ಜೋರಾಗಿ ಹೇಳ್ತಿರ್ತಾಳೆ. ಯಾಕೆ ಕರೆಸಿದ್ದು ಹೇಳು ಹೇಳು ಅಂದಾಗ, ಇಲ್ಲ ನಿನಗೆ ಬೇರೆ 2 ದಿವಸದಿಂದ ಡ್ಯಾನ್ಸ್ ಕ್ಲಾಸಿಗೆ ಬಂದಿಲ್ವಲ್ಲ, ನನಗಂತೂ ಯಾರಿಗೂ ಹೇಳ್ಕೊಡೋಕ್ಕೆ ಏನು ಅಂತ ಗೊತ್ತಾಗ್ತಿಲ್ಲ, ನಿನಗೇನು ಸ್ಟೆಪ್ಸ್ ಗೊತ್ತಿದೆ ನನಗೂ ಹೇಳ್ಕೊಡು, ಹೇಗಾದರೂ ಮಾಡಿ ಸ್ಟೂಡೆಂಟ್ಸ್ ಸಂಭಾಳಿಸ್ತೀನಿ, ಅದಕ್ಕೆ ಕರೆದಿದ್ದು ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಕೋಪ ಮಾಡಿಕೊಂಡು, ಅಲ್ಲ ಭರತನಾಟ್ಯದ ಬಗ್ಗೆ ನೀನು ಹೇಳ್ಕೊಡ್ತೀಯ, ನಿನಗೇನು ಗೊತ್ತಿದೆ ಅಂತ ಅವ್ರಿಗೆ ಹೇಳ್ಕೊಡ್ತೀಯ ಅಂತ ಶಾಂತಿ ಕೇಳ್ತಾಳೆ. ಕಸ್ತೂರಿ ಅವ್ರನ್ನ ಅದಕ್ಕೆ ಅಲ್ವಾ ಹೇಳ್ತಾ ಇರೋದು, ನನಗೆ ಹೇಳ್ಕೊಡು, ನಾನು ಹೇಳ್ಕೊಡ್ತೀನಿ, ನೀನು ಹಾಡೋದೆಲ್ಲ ನಾನು ನೋಡಿ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀನಿ ಅಂತ ಕಸ್ತೂರಿ ಹೇಳ್ತಾಳೆ. ಅಂತ ಹೇಳ್ತಾಳೆ, ಅಲ್ಲ ನೀನು ತಪ್ಪಾಗಿ ಅವ್ರಿಗೆ ಹೇಳ್ಕೊಟ್ಟಿರೋದು ನನಗೆ ಕೆಟ್ಟ ಹೆಸರು ಬರೋದು, ಇದನ್ನೆಲ್ಲ ನೀನು ಯಾರು ಮಾಡೋದು ನಿನ್ಗೆ ಹೇಳಿದ್ದು ಅಂತ ಶಾಂತಿ ಬೈತಾ ಇರ್ತಾಳೆ. ಕಸ್ತೂರಿ ಅವರು ಹೇಳ್ತಾರೆ, ಅಲ್ಲ ನೀನು 2 ದಿವಸ ಬರೆದಿದ್ದಾಗ ನನಗೆ ಗೊತ್ತಾಯಿತು ಇಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ಕಸ್ತೂರಿ ಹೇಳಿದಾಗ, ಹೌದು ಏನಂತ ಹೇಳೋದು, ದೊಡ್ಡ ಪ್ರಾಬ್ಲಮ್ಮೇ ಆಗಿಬಿಟ್ಟಿದೆ ಅಂತ ಶಾಂತಿ ಹೇಳ್ತಾಳೆ. ಆಗ ಸೋಫಾ ಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಸ್ತೂರಿ, ಹಾಗಾದರೆ ಏನೋ ವಿಷಯ ಇದೆ, ಏನಾಯ್ತು ಹೇಳು ಅಂದಾಗ, ನಿನಗಿನ್ನೂ ವಿಷಯ ಗೊತ್ತಾಗಿಲ್ವಾ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ, ನನಗೆ ಹೇಗಮ್ಮ ಗೊತ್ತಾಗುತ್ತೆ, ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಏನಂತ ಹೇಳೋದು, ನಮ್ಮನೇಲಿ ಯಾರನ್ನ ನಂಬಿದ್ದನೋ ಅವರೇ ಏಮಾರಿಸ್ಬಿಟ್ರು ನನಗೆ, ನಮ್ಮ ಮೇಲೆ ಏನು ನಡಿಬಾರ್ದು ಅದೆಲ್ಲ ನಡೀತಾ ಇದೆ ಅಂತ ಶಾಂತಿ ಹೇಳ್ತಾಳೆ. ಏನಂತ ಹೇಳು ಅಂತ ಕಸ್ತೂರಿ ಹೇಳಿದಾಗ, ನಿಂಗೆ ಗೊತ್ತಿಲ್ವಾ ನಮ್ಮ ಮನೇಲಿ 27 ಲಕ್ಷ ನಮ್ಮ ಮನೋಜ ಎತ್ಕೊಂಡು ಹೋಗಿದ್ನಲ್ಲ ಅಂತಂದಾಗ, ಎತ್ಕೊಂಡು ಹೋಗಿದ್ದಲ್ಲ ಅದು ಎತ್ಕೊಂಡು ಓಡೋದ ಅಂತ ಹೇಳು ಅಂತ ಕಸ್ತೂರಿ ಹೇಳ್ತಾರೆ. ಆಗ ಅಯ್ಯೋ ಈ ಥರ ಎಲ್ಲ ಹೇಳ್ಬೇಕಾ ಇವಾಗ ಈ ಸಮಯದಲ್ಲಿ ಅಂತಂದಾಗ, ಸರಿ ಸರಿ ಆಯಿತು ಬಿಡೆ, ಅದೇನು ವಿಷಯ ಹೇಳಿ ಅಂತ ಕಸ್ತೂರಿ ಹೇಳ್ತಾರೆ. ಅದೇ ದುಡ್ಡಿತ್ತಲ್ವೇನೆ, ಆ ದುಡ್ಡನ್ನ ಮನೋಜ್ ಕೈಯಿಂದ ಯಾವುದೋ ಹುಡುಗಿ ಎತ್ಕೊಂಡು ಹೋಗಿತ್ತಲ್ಲ, ಅದಕ್ಕೆ ಕಸ್ತೂರಿ, ಹ್ಞೂ ಹೌದೌದು ಛಾಯಾ ಅಂತ ಹುಡುಗಿ ಎತ್ಕೊಂಡು ಹೋಗಿದ್ದಲ್ವಾ ಅಂತ ಕಸ್ತೂರಿ ಹೇಳ್ತಾರೆ. ಶಾಂತಿ, ಅದು ಹೆಂಗೆ ಆ ಹುಡುಗಿ ಹೆಸರು ನೀನು ಕರೆಕ್ಟಾಗಿ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಕಸ್ತೂರಿ ಹೇಳ್ತಾರೆ, ಅದು ನೀನು ಅವತ್ತೇ ಹೇಳಿದ್ದೆ ಒಂದು ಸಲ, ಅದು ನಂಗೆ ಚೆನ್ನಾಗಿ ನೆನಪಿದೆ ಅಂತ ಕಸ್ತೂರಿ ಹೇಳ್ತಾರೆ. ಹಾಂ ಹೌದು, ಆ ಛಾಯೆ ಬಂದು 1 ತಿಂಗಳು ಹಿಂದೆಯೇ ಆ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಮನೋಜ್ ಮತ್ತು ರೋಹಿಣಿ ಇಬ್ಬರು ಇಸ್ಕೊಂಡಿದ್ದಾರೆ, ಅದನ್ನು ಮುಚ್ಚಿಟ್ಬಿಟ್ಟು ಇವರು ಶೋರೂಮ್ ಓಪನ್ ಮಾಡಿದ್ದಾರೆ. ಈಗ ಆ ಹುಡುಗಿ ಬಂದ್ಬಿಟ್ಟು ಎಲ್ಲ ದುಡ್ಡನ್ನು ಕೊಟ್ಟಿದ್ದೀನಿ ಆಗಲೇ ಅಂತ ಹೇಳಿದಾಗ, ಮನೇಲಿ ಇವಾಗ ದೊಡ್ಡ ಜಗಳ ಆಗಿದೆ, ನನಗೆ ಏಮಾರಿಸ್ಬಿಟ್ರು ಅಂತ ಶಾಂತಿ ಎಲ್ಲನೂ ಹೇಳ್ತಾಳೆ. ಆಗ ಕಸ್ತೂರಿ ಅವರು, ಓ ಹೌದಾ ಹೌದಾ ಅಂದಾಗ, ಏನು ಹಿಂಗೆ ಹೇಳ್ತಿದ್ಯಾ, ಸಾಧಾರಣವಾಗಿ ಹೇಳ್ತಿದ್ದೀರ ಅಂದಾಗ, ಇಲ್ಲೆಲ್ಲ ನನಗೂ ತುಂಬ ಆಶ್ಚರ್ಯ ಆಗ್ತದೆ, ಶಾಕ್ ಆಗ್ತಿದೆ ಅಂತ ಕಸ್ತೂರಿ ಹೇಳ್ತಾರೆ. ಈ ಶೋರೂಮ್ ಇಟ್ಕೊಂಡಿದ್ದಾರಲ್ಲ ಈ ದುಡ್ಡಿನಿಂದ ಕಣೆ ಇಟ್ಕೊಂಡಿರೋದು, ನನಗೆ ಮೋಸ ಮಾಡಿಬಿಟ್ರು ರೋಹಿಣಿ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೌದಾ ಅಂತ ನಾಟಕ ಮಾಡೋ ಥರ ಶಾಕಿಂದ ಕೇಳ್ತಾ ಇರ್ತಾರೆ. ಅಲ್ಲ ಈ ಶೋರೂಮ್ ಓಪನ್ ಮಾಡಿದ್ದು ರೋಹಿಣಿ ಅವ್ರ ಅಪ್ಪ ಕೊಟ್ಟಿದ್ದ ದುಡ್ಡಿಂದ ಅಲ್ವಾ ಅಂದಾಗ, ಓ ಇದನ್ನೆಲ್ಲ ಮನೋಜನೇ ಹೇಳಿರ್ಬೇಕೇನೋ ಸುಳ್ಳೇಳು ಅಂತ ಅಂದಾಗ ಶಾಂತಿ ಹೇಳ್ತಾಳೆ, ಇಲ್ಲ ಇಲ್ಲ ಅವನು ಚಿಕ್ಕ ಮಗು ಥರ ಇನ್ನೋಸೆಂಟು, ಅವ್ನಿಗೇನು ಗೊತ್ತಾಗಲ್ಲ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ರೋಹಿಣಿನೇ ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅಲ್ಲ ಅಲ್ಲ ಆ ಥರ ಎಲ್ಲ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ, ಯಾವಾಗಲೂ ಅವಳು ನಿನ್ನ ಬಗ್ಗೆ ಪ್ರೀತಿಯಿಂದನೇ ಮಾತಾಡ್ತಾಳೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಹಾಂ ಹೌದೌದು, ಅಮ್ಮ ಅಮ್ಮ ಅಂದ್ಕೊಂಡೆ ನನಗೆ ಅವಳು ಸಖತ್ತಾಗಿ ಏಮಾರಿಸಿದ್ದಾಳೆ, ನಾನು ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ, ಅದಕ್ಕೆ ನನಗೆ ಹಿಂಗೆ ಮಾಡಿದ್ಲು ಅಂತ ಶಾಂತಿ ಕೋಪದಿಂದ ಬೈತಾ ಇರ್ತಾಳೆ. ಕಸ್ತೂರಿ ಹೇಳ್ತಾಳೆ, ಅಲ್ಲ ನೀವು ಇನ್ನೊಂದು ಥರನೂ ಯೋಚನೆ ಮಾಡಬೇಕು, ಅವಳಿಗೋಸ್ಕರ ಏನು ಮಾಡ್ಕೊಂಡಿಲ್ಲ, ಮನೋಜ್ಗೋಸ್ಕರ ತಾನೇ ಮಾಡಿದ್ದು, ನೀನು ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅದೇ ಥರನೇ ರೋಹಿಣಿನೂ ಗಂಡನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾಳೆ, ಅದಕ್ಕೆ ಈ ಥರ ಎಲ್ಲ ಮಾಡಿರೋದು ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನೀನು ಆ ಥರ ಎಲ್ಲ ಮಾತಾಡಬೇಡ, ತಮ್ಮನಿಗಿಂತನೂ ಹೆಂಡ್ತಿ ಪ್ರೀತಿ ಇಟ್ಕೊಳಕ್ಕೆ ಸಾಧ್ಯನಾ ಅಂತ ಶಾಂತಿ ಕೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಕೊನೆ ತನಕ ತಾಯಿ ಮಗನ ಜೊತೆ ಇರೋದಿಲ್ಲ, ಕೊನೆ ತನಕ ಜೊತೆಗಿರೋದು ಗಂಡ ಹೆಂಡ್ತಿನೇ ಅಲ್ವಾ ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನೋಡು ಕಸ್ತೂರಿ, ಅವಳಿಗೆ ಮನೋಜ್ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳಿ ಒಪ್ಕೋತೀನಿ, ಆದರೆ ನನಗಿಂತ ಜಾಸ್ತಿ ಪ್ರೀತಿ ಇಟ್ಕೊಂಡು ಅಂತಾನೆ ಹೇಳಬೇಡ ನೀನು ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ಹೌದಮ್ಮ ನೀನೇ ಗೌರವ ಪ್ರೀತಿಯೆಲ್ಲ ಇಟ್ಕೊಂಡಿರೋದಂತ ಅನ್ಕೋ, ಆದರೆ ಇವಾಗ ಎಲ್ಲರೂ ಮುಂದೆ ಅವನು ಗೌರವಾಗಿ ಒಂದು ಶಾಪ್ ಇಟ್ಕೊಂಡು ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ರೋಹಿಣಿನೇ ಅಲ್ವ ಅಂತ ಕಸ್ತೂರಿ ಹೇಳ್ತಾಳೆ. ಆ ಥರ ಹುಡುಗಿ ಮೇಲೆ ಹೋಗಿ ನೀನು ಈ ಥರ ಎಲ್ಲ ಹೊಡೆದಿದ್ದು ಬೈದಿದ್ದು ಈ ಥರ ಎಲ್ಲ ಮಾಡ್ತಿದ್ಯಲ್ಲ, ಅದು ಅಲ್ಲದಿರೋ ಅವಳು ಕೋಟ್ಯಾಧಿಪತಿ ಮಗಳು ಅಂಥೊಳಗೆ ಹೋಗಿ ನೀನು ಈ ಥರ ಎಲ್ಲ ನಡ್ಕೋತಾ ಇದೆಯಲ್ಲ ಅವಳ ಜೊತೆ ಎಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಆಗ ಶಾಂತಿ ಆಶ್ಚರ್ಯದಿಂದ, ನಾನು ಅವಳಿಗೆ ಹೊಡೆದಿದ್ದು ಬೈದೆಲ್ಲ ನಿನಗೆ ಗೊತ್ತಾಯಿತು ಅಂತ ಹೇಳಿದಾಗ, ನೀನೇ ಇವಾಗ ಹೇಳ್ದಲ್ಲ ಈ ಥರ ಎಲ್ಲ ಅಂದಾಗ, ನಾನು ಎಲ್ಲೇ ಹೇಳಿದೆ, ನನಗೆ ಈಗ ಏನಾಯಿತು ಅಂತ ಅದನ್ನು ಅಷ್ಟೇ ಅಲ್ವಾ ಹೇಳಿದ್ದು ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾಳೆ, ಅಲ್ಲ ಈಗಷ್ಟೇ ಹೇಳ್ದಲ್ಲ ಅವಳು ಸುಳ್ಳು ಹೇಳೋದಕ್ಕೆ ಹೊಡೆದೆ ಅಂತ ಅಂದಾಗ, ನಾನು ಆ ಥರ ಹೇಳಿದ್ದ ನೆನಪೇ ಇಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾರೆ, ಬರ್ತಾ ಬರ್ತಾ ನಿನಗೆ ಮರ್ತೋಗೋ ಜಾಸ್ತಿ ಆಗ್ತಾ ಇದೆ,
ನೀನು ಇವಾಗ ಹೇಳ್ಬಿಟ್ಟು ಇವಾಗಲೇ ಮರ್ತೋಗಿದ್ದೆ ನೋಡು, ನೀನು ಹೇಳ್ದಿರ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕಸ್ತೂರಿ ಹೇಳ್ತಾರೆ. ಅದೆಲ್ಲ ಬಿಡು, ಅವಳು ತುಂಬ ದೊಡ್ಡ ಸಾಹುಕಾರ ಮಗಳು, ನೀನು ಈ ಥರ ಎಲ್ಲ ಬೇಜಾರು ಮಾಡಿದ್ರೆ ಅವಳು ಕೋಪ ಮಾಡಿಕೊಂಡು ಮನೋಜನ ಬಿಟ್ಬಿಟ್ಟು ಮಲೇಷ್ಯಾಗೆ ಹೊಟ್ಟೋಗ್ಬಿಟ್ರೆ ಅವಾಗ ನೀನು ಏನು ಮಾಡ್ತೀಯ ಅಂತ ಕಸ್ತೂರಿ ಕೇಳ್ತಾಳೆ. ಕಸ್ತೂರಿ ಅವರು, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳೇನು ಮೀನೇ ಥರ ಅಂದ್ಕೊಂಡಿದ್ದೆ ಅಂದಾಗ ನಾನು ಅವಳನ್ನ ಚೆನ್ನಾಗೇ ನೋಡ್ಕೊತಿದ್ದೆ, ಆದರೆ ಅವಳು ಈ ಥರ ಎಲ್ಲ ಮಾಡಿಬಿಟ್ಟಲ್ಲ, ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು ಅಂತ ಶಾಂತಿ ಹೇಳ್ತಾಳೆ. ಎಲ್ಲ ಸರಿ, ಅವಳು ಕೋಟ್ಯಾಧಿಪತಿ ಮಗಳು, ಅವಳಿಗೆಲ್ಲ ಆಸ್ತಿ ಅವಳು ಒಬ್ಳಿಗೆ ಸೇರುತ್ತೆ, ನಾಳೆ ದಿವಸ ಅವಳಿಗೆ ಬಂದರೆ ಮನೋಜ್ಗೆ ಬರೋದಲ್ವಾ, ಆ ಥರ ನೀನು ಈ ಥರ ಎಲ್ಲ ಮಾಡಿದೆ ಅವಳು ಕೋಪ ಮಾಡ್ಕೊಟ್ಟೋದ್ರೆ ಏನೂ ಸಿಗಲ್ಲ, ಮನೋಜ್ಗೂ ಏನೂ ಸಿಗಲ್ಲ ಅಂತ ಕಸ್ತೂರಿ ಹೇಳ್ತಾಳೆ. ಇದೆಲ್ಲ ಮಾಡಿದ್ರೆ ರೋಹಿಣಿ ಕೋಪ ಮಾಡಿಕೊಂಡು ಮನೋಜನ ಕರ್ಕೊಂಡು ಹೊಟ್ಟೋದ್ರೆ ಏನು ಮಾಡ್ತೀಯ ಅಂದಾಗ, ಇಲ್ಲ ಮನೋಜ್ ಆ ಥರ ಎಲ್ಲ ಮಾಡಲ್ಲ ಅಂದಾಗ, ಯಾರು ನಿನ್ನ ಮಗನ 27 ಲಕ್ಷ ಎತ್ಕೊಟ್ಟು ಯಾವುದೋ ಹುಡುಗಿ ಜೊತೆ ಓಡೋದಾ, ಇನ್ನು ರೋಹಿಣಿ ಜೊತೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಕಸ್ತೂರಿ ಕೇಳ್ತಾಳೆ. ಶಾಂತಿ ಗಾಬರಿಯಿಂದ ಇಲ್ಲ ಅಂದಾಗ, ಏನೋ ಮನೋಜ್ ಪುಣ್ಯಕ್ಕೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಬೇರೆ ಯಾರಾದರೂ ಆಗಿದ್ದೀರಾ ಇಷ್ಟೊತ್ತಿಗಾಗಲೇ ನಿನ್ನ ಮತ್ತು ಮನೋಜ್ನ ಬೇರೆ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ತಾ ಇದ್ಲು ಅಂತ ಕಸ್ತೂರಿ ಎದುರಿಸ್ತಾರೆ ಶಾಂತಿಗೆ. ಶಾಂತಿ ಗಾಬರಿಯಿಂದ ಏನೇನೋ ಹೇಳ್ತಿದ್ದೆ ಅಂದಾಗ, ಆ ಥರ ಎಲ್ಲ ಆಗಬಾರ್ದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮನೋಜ್ ನಿನ್ನ ಜೊತೆ ಚೆನ್ನಾಗಿರಬೇಕು ಅಂದರೆ ನೀನು ರೋಹಿಣಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಸ್ತೂರಿ ಹೇಳ್ತಾಳೆ. ನೋಡಿ, ಇವಾಗ ನಾನು ಒಬ್ಬಳೇ ಹೆಂಗೆ ಕೂತಿದ್ದೀನಿ, ನೀನು ಹಂಗೆ ಕೂತ್ಕೋಬೇಕಾಗುತ್ತೆ, ಅದಕ್ಕೆ ನೀನು ರೋಹಿಣಿ ಜೊತೆ ಚೆನ್ನಾಗಿದ್ದರೆ ಮನೋಜು ನಿನ್ನ ಜೊತೆನೇ ಇರ್ತಾನೆ, ನಾನು ಹೇಳಿದೆಲ್ಲ ಯೋಚನೆ ಮಾಡ್ತಾಯಿದ್ದು ಕಾಫಿ ತೊಗೊಂಬರ್ತೀನಿ ಅಂತ ಕಸ್ತೂರಿ ಎದ್ದೋಗ್ತಾರೆ. ಆಗ ಶಾಂತಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.